ಇಂದ್ರ, ಇನ್ನು ಮುಂದೆ ಕಳರ ಭೀತಿ ನಿನಗಿಲ್ಲ. ಕಷ್ಟ ಬಂತು ಎಂದಾದರೆ ನೇರವಾಗಿ ಗೃಹಿಣಗಿರಿಯನ್ನೇ ಸೇರು. ಭಕ್ತಿಯನ್ನು ನನ್ನನ್ನೇ ಧ್ಯಾನಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಮೈದೋರಿ ನಿನ್ನ ಕಷ್ಟವನ್ನು ಪರಿಹಾರ ಮಾಡಿ ನಿನಗೆ ಶಾಂತಿಯನ್ನು ನಾನು ಕೊಡುತ್ತೇನೆ. ಪಟ್ಟಣಕ್ಕೆ ಯಾರೆಂಬ ಹಾಗೆ ಬಲ್ಲಿರಿ ಶುಂಭಾಸುರ ಎಂಬುದಾಗಿ ಹಾಗೆ ಅಂದುಕೊಳ್ಳಬಹುದು. ಹೊರಟು ಬಂದಿರುವಂತಹ ಕಾರ್ಯ ಅನೇಕವಿದೆ ಅನೇಕವಿದೆ. ಕಣಬರ ಅಗ್ರಮದಿಂದ ಜೋಣಿದ ಜನಪದದಲ್ಲಿ ಹಿರಿಯಾತಲೇ ನಾನು ಶುಂಭಾಸುರ, ನನಗೆ ತಮ್ಮಲಾಗಿ ನಿಶುಂಬಲೇಲು ನಿಜ ದೈತ್ಯ ಸಂತತಿ ಅಳಿಯುವಂತಹ ಸಂದರ್ಭದಲ್ಲಿ ಶೋಣಿತಾನಗರಲ್ಲಿ ಅರಾಜಕತೆ ಉಂಟಾಯಿತು. ಆ ಸಂದರ್ಭದಲ್ಲಿ ನಮ್ಮ ಹಿರಿಯರೆಲ್ಲ ಸಮಾಲೋಚನೆಯನ್ನು ಮಾಡಿ ಶುಂಭಾಸುರನಂತಹ ನನ್ನನ್ನು ಇಲ್ಲಿಗೆ ಅಧಿಕಾರಿಯಾಗಿ ನೇಮಿಸಿದರು. ನಿಜ ಯುವರಾಜನಾಗಿ ನಿನಗೆ ಅಧಿಕಾರವನ್ನು ಕೊಟ್ಟರು. ಆದರೆ ಕೇವಲ ಮರ ಹುಟ್ಟಿ ಬೆಳೆದು ಸತ್ತ ಹಾಗೆ ನಮ್ಮ ಜೀವನ ಆಗಬಾರದು. ಅದಕ್ಕೆ ನಾವು ಮಾಡಿದ ಸಾಧನೆ ಯಾರು? ನಮ್ಮ ಹರಿಹರಾಜಗಳಿಂದ ಮರಣವು ದೊರಕದಂತೆ ಮೊದಲಾಗಿ ಭೂಲೋಕವನ್ನು ಸೇರಿದವನ್ನ ಭೂಲೋಕದಲ್ಲಿರುವ ಭೂಲೋಕವನ್ನು ನಮ್ಮ ಸ್ವಾಧೀನಗೊಳಿಸಿಕೊಂಡೆವು. ಆ ಬಳಿಕ ನೇರವಾಗಿ ನಾವು ಪಾತಾಳ ಲೋಕವನ್ನು ಸೇರಿದೆವು. ಪಾತಾಳದಲ್ಲಿರುವ ಗಾಂಧಿಗಳ ಪಾತಾಳ ಲೋಕವನ್ನು ಕೂಡ ನಮ್ಮ ಸ್ವಾಧೀನಪಡಿಸಿಕೊಂಡೆವು. ಅಣ್ಣ, ಎರಡು ಲೋಕ ಇವೆಲ್ಲೇ ಸ್ವಾಧೀನವಾಯ್ತಲ್ಲ. ನಮ್ಮ ವಶವನ್ನಾಗಿಸಿದೆವು. ಆದರೆ ಇಷ್ಟಕ್ಕೆ ನಿಲ್ಲಿಸುವುದು ಸರಿಯಲ್ಲ. ಮತ್ತೆ ಪುಣ್ಯಲೋಕವು ಗಣ್ಯಲೋಕವೂ ಆಗಿ ಮೆರೆಯುತ್ತಾ ಇದೆ ನಾಕ. ಅದರಲ್ಲಿ ನಮ್ಮ ಚಿಕ್ಕಮ್ಮನ ಮಕ್ಕಳಂತಹ ದೇವತೆಗಳು ಅದನ್ನು ಆಳುತ್ತಾ ಇದ್ದಾರೆ. ಅವರನ್ನು ಶಿಕ್ಷಿಸಿ ಅವರನ್ನು ನಮ್ಮ ಅಡಿಯಾಳನ್ನಾಗಿಸಿ ನಾವು ಸ್ವರ್ಗವನ್ನು ಆಳಬೇಕು. ಸೇನೆಯನ್ನು ನೆರವೇರಿಸಿಕೊ.
ಕೊಲ್ಲುವುದಕ್ಕೂ ಆಗದಿದ್ರು ಯಾರ್ಯಾರೆಲ್ಲ ಹೇಳಿಕೊಳ್ಳಿ ಸ್ವಂತ ದುರಾತ್ಮನೆ ಸ್ವರ್ಗವನ್ನು ಪಡೆಯುವಂತ ಬಲದಿಂದ ಶುಭನಾಳಿದ್ದರೆ ಬಾ ಅವರಿಗೆ ಧೈರ್ಯದ ನುಡಿಯನ್ನು ಹೇಳಿ ನನಗೆ ದಿನಾದವ ಸುರಪಲೆಂಬ ಹಾಗೆ ತಿಳಿದೆ. ಒಳ್ಳೆಯದೇ ಆಯಿತು. ಶೋಣಿತಾಧಿಪ ತಲುದೇವಿ ಸುಕುಮಾರ ಶುಂಭಾಸುರ ನಾನು ಒಪ್ಪಿಸು ಸ್ವರ್ಗ. ಶುಂಭಾಸುರ 3 ಸುತ್ತು 2 ಗತ್ತು ಇಲ್ಲಿ ಬಂದು ಆರ್ಭಟೆ. ಬಾಕಿದ್ದವರಿಗೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ನೀನು ಯಾರು ಅಂತ ನಿನ್ನ ವಿಳಾಸ ನೀನು ಹೇಳಬೇಕು ಅಂತ ಇಲ್ಲ. ನೀನು ಯಾರು ನಿರೀಕ್ಷಿಸಿ ನಿನ್ನ ಮೌಲ್ಯ ನಿಗದಿಯಾಗಿದೆ. 500 ಬಂಗಾರದ ನಾಣ್ಯ ಅಷ್ಟೇ, ಅದಕ್ಕಿಂತ ಹೆಚ್ಚಿಲ್ಲ. ನಿನ್ನ ಮೌಲ್ಯವನ್ನು ದೇವತೆಗಳೆಲ್ಲ ನಿರ್ಣಯಿಸಿ ಆಗಿದೆ. ನಿನ್ನನ್ನು ಹೊಡೆದಟ್ಟುವುದು ಮಾತ್ರ ಬಾಕಿ. ಓಡಿ ಹೋಗಿದ್ದಾರೆ. ಇದುವೇ ಶುಭ ಸಂದರ್ಭ. ನೀನು ಸ್ವರ್ಗದ ಸ್ವಾತಂತ್ರ್ಯ ಕ್ಷಣದಲ್ಲಿ ನೋಡು ನೋಡು ನೋಡು, ನಮ್ಮವರೆಲ್ಲರೂ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎಂಬುದಾಗಿ ಜಯಘೋಷವನ್ನು ಆಡ್ತಾ ಇದ್ದಾರಲ್ಲ. ಇದುವೇ ನಮಗೆ ಸಂತೋಷದ ವಿಚಾರ. ಹಾಗಿದ್ದರೆ 3 ಲೋಕದಲ್ಲಿ ಶುಂಭನೇ ಒಡೆಯಲೆಂಬ ಹಾಗೆ ತಂಗ್ರ ಸಾರುವಂತಹ ವ್ಯವಸ್ಥೆಯನ್ನು ಮಾಡೋಣ. ದೇವರಿಗೆ ವಿಶ್ರಾಂತಿಗಾಗಿ ಹೀಗೆ ರವಿಯ ತುಣಗೊಂಡು ಮುರುಗುದ ತೊಳಲಿದ ವನದಿ ಶುಂಭಾಸುರನ ಉಪಹತ್ಯೆಯನ್ನು ಸಹಿಸುವುದಕ್ಕಾಗದೆ ಎಲ್ಲರೂ ರುಹಿನಾದ್ರಿಯ ತಪ್ಪಲನ್ನು ಸೇರಿದ್ದೇವೆ. ಅಮ್ಮ ಅಮ್ಮ ಜಯ ಜಯ.
ಪಾದ ಗೋಳುಗುಟ್ಟುವುದೇಗೆ ಕೂಳಮಾಗೀಜ ನಿಮ್ಮನು ಕೊಲಿಸಿನ ಕವನಾಡುತ್ತಿರಲು ಗಣರಾಜಯ ಕಟ್ಟಿದೆಮೋ ಸಂದೋಹದೊಂದಿಗೆ ದೇವಲೋಕದ ಸಂಭ್ರಮದಲ್ಲಿ ಕಾಲವನ್ನು ಕಳೆಯಬೇಕಾಗಿದ್ದವ ನೀನು ಸರಿ ಕಣ್ಣ ನೀರ ಧಾರೆ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳಬೇಕಿದ್ರೆ ಏನಪ್ಪಾ ಕಾರಣ, ಏನಾಯಿತು ಹೇಳು. ಧನುದೇವಿಯ ಸುಕುಮಾರ ಶುಂಭನೆನ್ನುವ ಬಲಾಢ್ಯ ಮಹಿಷನಿಗಿಂತಲೂ 100 ಮಡಿ ಹೆಚ್ಚಂತೆ ತಾಯಿಯವನ ಪರಾಕ್ರಮ ದೇವಲೋಕವನ್ನು ಗೊತ್ತಿದ್ದಾರೆ. ವಿರೋಧಿಸಬೇಕಿತ್ತು, ಅಧಿಕಾರವನ್ನು ಸ್ವಾಧೀನಕ್ಕೆ ಅವನೇ ತಕ್ಕೊಂಡ. ಸೋಲು ಪ್ರಾಪ್ತವಾಯಿತೆ. ಅಮ್ಮ ಕಾಪಾಡಬೇಕು, ರಕ್ಷಿಸ. ಕರುಣಿದುದವಯವನು ನುಡಿದಳು ಕಿರಿದು ಸಮಯದಿ ತರೆದು ದೈತ್ಯರ ಕಿರಿದು ಸಮಯದಿ ತರೆದು ದೈತ್ಯರ ನೆರವಿಯನು ಒರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ಮರೆಸಿ ನಿಜವನು ತೊಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ತುಗಿನ ಗಿರಿಯೊಳಗಿರುವುದ ನೋಡುವುದೆನ್ನ ಲೀಲೆಯ ಹರುಷದೊಳಗಿಂದಿರುದ ತ್ರಿದಯರಿಗರುಗಿ ಶ್ರೀದೇವಿಗೆ ಕರುಣಿಸುದ ನವಯವ ಅರುಗಿ ಶ್ರೀದೇವಿ ಕೆಲವೇ ದಿನಗಳಲ್ಲಿ ಶಂಬರೇ ಮೊದಲಾದಂತಹ ಕಲಂಗನ ನಿಗ್ರಹಿಸಿ ನಾಕದ ಪಟ್ಟವು ನಿನ್ನ ಪಾಲಿಗೆ ಸ್ಥಿರಪಡಿಸಿದೆ. ಅಲ್ಲಿವರೆಗೆ ನಾವೇನ್ ಮಾಡ್ಬೇಕಮ್ಮ? ನೀವೆಲ್ಲರೂ ಅವ್ಯಕ್ತರಾಗಿದ್ದುಕೊಂಡು ನನ್ನನ್ನೇ ಹೊಂದಿಕೊಂಡಿರಿ. ದುಷ್ಟರನ್ನ ಕೊಲ್ಲುವಂತಹ ಚಂದ ನೀವೇ ಕಾಣುವಿರಂತೆ. ಜಯ 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 ಧೈರ್ಯವತೆಳುಗೆ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೆ ದುತ್ತ ಗೆಲುವಡ ಸಾಧ್ಯ ಕಳರ ಬಳಿಗೆ ದುತ್ತ ಗೆಲುವಡೆ ಅಸಾಧ್ಯವೆಂದೆನುವುದು ತಿಳಿದಳ ಕಣದೊಳಗೆ ಮೋಹದ ಬಲೆಗೆ ತಿರುಗಿಸಿ ಧನುಜರಿಲ್ಲರ ಕೊಲ್ಲುವ ಕಾರ್ಯವು ಸುಲಭವೇನುವುದನಿ ತನ್ನ ಮನದೊಳಗೆ ಎಂದು ಯೋಚಿಸಿ ಅಮ್ಮಾಯ ಯೋಚಿಸಿ ಮಗನ್ಮಾಯ ದೈತ್ಯ ವೃಂದವ ಮೋಹಿತಿ ತಾರೇ ದೈತ್ಯ ವೃಂದವ ಮೋಹಿತಿ ತಾರೇ ತಾರೇ ಯೋಚಿಸಿ ಮಹಮ್ಮಾಯ ಸುಂದರಾಂಗವ ತಳೆದಂದು ಕೌಶಿಗೆಯ ಸುಂದರಾಂಗವ ತಳೆದಂದು ಕೌಶಿಗೆಯಾಗಿ ನಿಲ್ದಳು ಮೆರೆಯುವ ಕದಂಬ ಪತ್ತದೊಳಂದು
ಸುಂದರ ಗವ ತಳೆದಂದು ಕೌಶಿಕೆಯಾಗಿ ನಿದ್ದಳು ಮೆರೆಯುವ ಗದೋಪವನದೊಳು ಯೋಚಿಸಿ ಮಗಮಾಗ ಕೆಲವು ದಿನದೊಳಗೆ ಕಳವಾರವಲ್ಲ ತೆರೆದುಕೊಡುತ್ತೇನೆ ಹೀಗೆಂಬುದಾಗಿ ಇಂದ್ರಾದಿ ಸುಮನಸರಿಗೆ ಅಭಯವನ್ನು ಕೊಟ್ಟವಳು ನಾನು. ಕಳನಾಶದ ಬಗ್ಗೆ ವಿಫಾಲವಾಗಿ ಯೋಚನೆ ಮಾಡುತ್ತಾ ಪ್ರಮೇಯ ನನ್ನ ಪಾಲಿಗೆ ಗೊಂದಲಗಿತ್ತು. ವಿಧಿಯಿಂದ ವರವನ್ನು ಪಡೆದುಕೊಂಡಿದ್ದಾನೆ ಶುಂಭ. 3 ಲೋಕಾಧೀಶ ಹೇಗೆಂಬುದಾಗಿ ಕುಣಿದು ಕುಪ್ಪಳಿಸುತ್ತಾ ಇದ್ದಾರೆ. ಹಾಗಾದರೆ ಅವನು ಕೊಡುವಂತಹ ಬಗೆಯಾದರೂ ನಿಂತು ನಾನಾಗಿ ಅಲ್ಲಿಗೆ ಹೋದೆಯಿಂದಾದರೆ ನನ್ನದಾದಂತಹ ದಿವ್ಯತೆಗೂ ಭವ್ಯತೆಗೂ ಅದು ಬಂದು ಅವರನ್ನೆಲ್ಲ ಬರಿಸಿಕೊಳ್ಳಬೇಕು ಎಂಬಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಅದು ಹೇಗೆ? ಸರಿ ಸರಿ, ಹೆಣ್ಣಿಗೂ ಹೊನ್ನಿಗೂ ಮಣ್ಣಿಗೂ ಮರಳಾಗದಂತಹ ಅಣ್ಣಗಳು ಯಾರಿದ್ದಾರೆ ಈ ಲೋಕದಲ್ಲಿ ಹೇಳಿ? ಅದರಲ್ಲಿ ಮತಾಂಧರಾದಂತಹ ಕಳ್ಳರು ಹೆಣ್ಣಿನ ರೂಪ ಸೌಂದರ್ಯಕ್ಕೆ ಮಾರು ಹೋಗುವುದು ಖಂಡಿತ. ಅದಕ್ಕೆ ಬೇಕಾಗಿ ನನ್ನ ನಿಜವಾದಂತಹ ರೂಪವನ್ನು ಮರೆಗೊಳಿಸಿದೆ. ಈ ಸುಂದರ ಆಕಾರವನ್ನು ಧಾರಣೆ ಮಾಡಿಕೊಂಡೆ. ಕೌಶಿಕೆ ಹೇಗೆಂದು ಒಂದು ನಾಮಕವನ್ನು ಇರಿಸಿಕೊಂಡ ಹಾಗಾಯಿತು. ದುಷ್ಟ ನಿಗ್ರಹಕ್ಕೆ ಸೂಕ್ತವಾದಂತಹ ಸ್ಥಳ ಬೇಕು ಹೇಗೆಂಬುದಾಗಿ ಬಂದು ಸೇರಿದಂತಹ ಪ್ರದೇಶ ಇದಲ್ಲವೇ ಕದಂಬಾವನ. ಕನಕ ದುಯ್ಯಾದೆ ಮೆರೆಯರು ಕನಕ ದುಯ್ಯಾಲೆ ಮೆರೆಯರು ಆವನದೊಳಗ ಮೋದದು ಆವನದೊಳಗ ಮೋದದೊಳು ಕನಕ ದುಯ್ಯಾಲೆ ಮೆರೆಯಲು ಆವನದೊಳಗದು ಮೋದದೊಳು ಸನುಮತದಿಂದ ಉಯ್ಯಾಲೆಯನ ಸನುಮತದಿಂದ ಉಯ್ಯಾಲೆ ಆ ಜಗಜನನಿಯ ಆಡುತ್ತದೆ ಕನಸುವಾಗಿ ನೋಡಲ್ಲಿ ಸನುಮತದಿಂದ ಉಯ್ಯಾಲೆಯನ ಜಗಜನನಿಯ ಆಡುತ್ತದೆ ಕನಸುವಾಗಿ ನೋಡು ಕನಕ ದುಯ್ಯಾಲೆ ಮೆರೆಯ ಆವನದೊಳಗದು ಮೋದದು ಮಧ್ಯಭಾಗವನ್ನು ಸೇರಿಕೊಂಡೆ. ನೋಡಬಾರದೆ ಪ್ರಕೃತಿ ಮಾತೆಯು ಹಸುರು ಉಡುಗೆಯನ್ನು ಉಟ್ಟು ನನ್ನನ್ನು ಸ್ವಾಗತಿಸುತ್ತಾ ಇದ್ದಾಳೆ. ಪರಿಸರ ಎಲ್ಲವೂ ಕೂಡ ನನಗೆ ಅನುಕೂಲವಾಗೇ ಇದೆಯಲ್ಲ. ಹಾಗೆಂದುಕೊಂಡು ಕುಳಿತುಕೊಳ್ಳುವುದಕ್ಕೆ ಸಾಧನ ಬೇಕು ಹೀಗೆಂಬುದಾಗಿ ಯೋಚನೆ ಮಾಡಿದ ಕೂಟದಲ್ಲಿ ಅದು ಅಂಬರದಿಂದಲೇ ಹರಿದು ಬಂದಿದೆ ನಮಗೆ ಉಯ್ಯಾಲೆ ಎಂದು. ಈ ಉಯ್ಯಾಲೆಯನ್ನೇರಿ ತೂಗುತ್ತಾ ಆರೋಹಣ ಅವರೋಹಣ ಪದ್ಯದನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತ ಹಾಡುತ್ತಾ ಕುಳಿತಿಯಿಂದಾದರೆ ವನವಿಹಾರಕ್ಕೋ ಅಥವಾ ಮೃಗಬೇಟೆಗೋ ಬಂದಂತಹ ರಕ್ಕಸರು ಇಲ್ಲಿಗೆ ಬರಲು ಸಾಕು. ಆದರೆ ನಾನು ಇಲ್ಲೇ ಇದ್ದೆಂಬುದಾಗಿ ಶೋಭಾಗಿ ತಿಳಿದಾದ್ರೂ ಹಾಗೆ ಅದಕ್ಕೆ ಬೇಕಾಗಿ ನನ್ನ ಮೈಯಿಂದ ಹೊರಸುವಂತಹ ಗಂಧವನ್ನು ಗಾಳಿ ಜೊತೆಯಲ್ಲಿ ಸೇರಿಸಿ ಬಿಟ್ಟೆ. ತನುಗಂಧವನ್ನಾಗ್ರಾಡಿಸುತ್ತಾ ಕಳ್ಳರು ಇಲ್ಲಿಗೆ ಬರಲೇಬೇಕು. ಬರಲಿ, ಬೇಟೆಗಾರನು ಬಲೆಬೀಸಿ ಯಾವ ರೀತಿ ಕ್ರೂರ ಮಗಳನ್ನು ಹಿಡಿದು ಕೊಲ್ಲುವನು ಅದೇ ರೀತಿ ನನ್ನ ಸೌಂದರ್ಯದ ಬಲೆಬೀಸಿ
ದುಷ್ಟನೆಲ್ಲ ಕೊಲ್ಲುವಂತಹ ತೀರ್ಮಾನ ಮಾಡಿದ್ದೇನೆ. ಹ. ತಡೆಯಾಕಂತೆ ಏರಿಕೊಳ್ತು ಉಯ್ಯಾಲೆ.